ಅಯ್ಯೋ ಬೇಡದೇ ಇರೋ ವಿಷಯ ಏನು ಇಲ್ಲ ಇದ್ರಲ್ಲಿ. ಮನೇಲಿ ಒಬ್ಬ ಸೊಸೆಗೆ ಮಗು ಆಗ್ತಾ ಇದೆ ಅಂತ ಜನಕ್ಕೆ ಗೊತ್ತಾದ್ರೆ ಇನ್ನೊಂದ್ ಸೊಸೆಗೆ ಯಾಕೆ ಮಗು ಆಗ್ಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಆದ್ರೆ ಸೂರ್ಯ ಪೂರ್ವದಲ್ಲೆಲ್ಲ ಪಶ್ಚಿಮದಲ್ಲಿ ಹುಟ್ಟಿದ್ರು ಕೂಡ ಅದು ಸಾಧ್ಯನೇ ಇಲ್ಲ. ಯಾಕೆ ಹಾಗೆ ಮಾತಾಡ್ತಿದ್ದೀರಾ ಜಲ್ಜಾ? ಯಾಕೆ ಅಂದ್ರೆ ಅದೇ ನಿಜ ಸುಮತಿ. ಏನ್ ನಿಮ್ ಮಾತಿನ ಅರ್ಥ? ನಮ್ ಗೀತನ್ಗೆ ಮಗು ಆಗಲ್ಲ ಅಂತನಾ? ಮಂಕು ಬೂದಿ ಹೆಚ್ಚಿದಾಳೆ ಅವಳು. ನಿಮ್ಗೆಲ್ಲ ಗೊತ್ತಿಲ್ಲದೆ ಏನೇನ್ ಕೆಲಸ ಮಾಡಿದಾಳೆ ಗೊತ್ತಾ ಅವಳು? ಇಷ್ಟು ದಿನ ಸತ್ಯನ ನನ್ನ ಹೊಟ್ಟೆನೆ ಮುಚ್ಚಿಟ್ಕೊಂಡಿದೀನಿ. ಏನ್ ಸತ್ಯ? ನೀವೆಲ್ಲ ಏನ್ ಅನ್ಕೊಂಡಿದೀರಾ? ಇವತ್ತಲ್ಲ ನಾಳೆ ಗೀತಂಗೆ ಮಗು ಆಗತ್ತೆ ಅಂತ. ಹೌದು, ಮಗು ಆಗತ್ತೆ. ಸಾಧ್ಯನೇ ಇಲ್ಲ. ಏನಷ್ಟು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀರಾ? ಡಾಕ್ಟರ್ ಹೇಳಿದ್ದಾರೆ ನಮ್ ಗೀತನ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ. ಇವತ್ತಲ್ಲ ನಾಳೆ ಅವಳಿಗೂ ಮಗು ಆಗುತ್ತೆ. ಅದೇ ಭ್ರಮೇಲಿ ಇರ್ಬೇಡಿ ನೀವೆಲ್ಲ. ಈ ಜನ್ಮದಲ್ಲಿ ಅವಳಿಗೆ ಮಕ್ಕಳಾಗೋದಿಲ್ಲ. ಮಕ್ಕಳಾಗದೇ ಇರೋ ಹಾಗೆ ಗೀತಾ ಆಪರೇಷನ್ ಮಾಡಿಸ್ಕೊಂಡಿದ್ದಾಳೆ. ಮಕ್ಕಳಾಗದೇ ಇರೋ ಹಾಗೆ ಗೀತಾ ಆಪರೇಷನ್ ಮಾಡಿಸ್ಕೊಂಡಿದ್ದಾಳೆ. ಏನು? ಗೀತಾ ಆಪರೇಷನ್ ಮಾಡಿಸ್ಕೊಂಡಿದ್ದಾಳ? ಹೌದು ಸುಮತಿ, ಮಕ್ಕಳಾಗಬಾರ್ದು ಅಂತ ಆಪರೇಷನ್ ಮಾಡಿಸ್ಕೊಂಡಿದ್ದಾಳೆ ಅವಳು. ಇಲ್ಲ ಇಲ್ಲ, ನಾನು ನಿಮ್ಮ ಮಾತನ್ನ ನಂಬಲ್ಲ. ನಮ್ ಗೀತಾ ಯಾಕೆ ಹಾಗೆ ಮಾಡ್ತಾಳೆ ಹೇಳಿ? ವಿಷಯ ಮುಚ್ಚಿದ್ದಾಳೆ ನಿಮ್ಮೆಲ್ಲರಿಂದ. ತಾಯಿ ತರ ನೋಡ್ಕೊಂಡೆ ನೀನು. ನಿನಗೂ ವಿಷಯ ಗೊತ್ತಿಲ್ಲ, ಗಂಡಂಗ್ ವಿಷಯ ಗೊತ್ತಿಲ್ಲ. ಎಲ್ಲರಿಂದ ವಿಷಯನ ಮುಚ್ಚಿಟ್ಬಿಟ್ಟಿದ್ದಾಳೆ. ಪಾಪ ನೀವೆಲ್ಲ ಅವಳು ಈ ಮನೆಗೆ ಒಂದ್ ಮಗುನ ಹೆತ್ಕೊಡ್ತಾಳೆ ಅಂತ ಕಾಯ್ತಾ ಇದ್ದೀರಾ. ಸಾಧ್ಯನೇ ಇಲ್ಲ. ಗೀತಾ ಯಾವ ವಿಷಯನೂ ಮುಚ್ಚಿಡಲ್ಲ. ಏನಿದ್ರು ನನ್ನ ಹತ್ರ ಹೇಳ್ತಾಳೆ. ಕರೆದು ಕೇಳಪ್ಪ, ನಾನೇನ್ ಸುಳ್ಳು ಹೇಳ್ತಾ ಇಲ್ಲ. ಸತ್ಯ ಏನು ಅಂತ ಗೊತ್ತಾಗತ್ತೆ. ಅಲ್ಲಿ ಜಲ್ಜಾ ನಿನ್ ಮೇಲೆ ಆರೋಪ ಮಾಡ್ತಿದ್ದಾರೆ. ಹೇಳು, ಅದು ಸುಳ್ಳು ಅಂತ. ಆಹಾ, ಸುಳ್ಳು ಅಂತ ಹೇಳ್ಬಿಟ್ರೆ ಸತ್ಯ ಸುಳ್ಳಾಗ್ಬಿಡತ್ತಾ? ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ನೀನು ಮಕ್ಕಳು ಆಗದೆ ಇರೋ ತರ ಆಪರೇಷನ್ ಮಾಡಿಸ್ಕೊಂಡಿದ್ಯಾ ಅಂತ ಜಲ್ಜಾಕ ಹೇಳ್ತಾ ಇದ್ದಾರೆ. ಏನಮ್ಮ ಗೀತಾ, ಅದೇ ಕಾರಣಕ್ಕೆ ನೀನು ಮಗು ಆಗೋದನ್ನ ಮುಂದಕ್ಕೆ ಹಾಕಿದೀಯಾ? ಈ ಕೆಲಸ ನೀನ್ ಮಾಡಿಲ್ಲ ಅಂತೇಳಿ ಧೈರ್ಯವಾಗಿ ಹೇಳಿ ನೋಡೋಣ. ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಒಂದ್ ಹೆಜ್ಜೆ ನೀನ್ ಹೊರಗೆ ತೆಗಿಯಲ್ಲ. ಅಂಥದ್ರಲ್ಲಿ ಇಂಥ ದೊಡ್ಡ ನಿರ್ಧಾರ ತಗೊಳ್ಳಲ್ಲ ಅಂತ ಹೇಳು ಅವ್ರಿಗೆ. ಹೇಳಮ್ಮ ಗೀತಾ, ಎಲ್ಲರೂ ಕೇಳ್ತಾ ಇದ್ದಾರೆ. ಸತ್ಯ ಏನು ಅನ್ನೋದನ್ನ ಹೇಳು. ಹೇಳ ಗೀತಾ, ನೀ ಹೀಗೆ ಸುಮ್ನೆ ಮೌನವಾಗಿ ನಿಂತಿದ್ರೆ ಮಾತಾಡೋರ್ ನಾಲ್ಗೆ ಉದ್ದ ಆಗ್ತಾನೆ ಇರುತ್ತೆ. ಅದೇನು ಅಂತ ಹೇಳು. ಮಾತಾಡೆ ಗೀತಾ. ಹೇಳು ಗೀತಾ.
ಮಂಜಕ್ಕ ಹೇಳ್ತಿರೋದು ನಿಜ. ಗೀತಾ, ನೀನ್ ಹೇಗೆ ಹೀಗ್ ಮಾಡಕ್ ಸಾಧ್ಯ? ಏನ್ ಮಾತಾಡ್ತಾ ಇದೆಯಾ ಅಂತ ಪರಿಜ್ಞಾನ ಇದೆಯೇನೆ ನಿನ್ಗೆ? ಅಯ್ಯೋ, ಅವಳೇ ಬಾಯ್ ಬಿಟ್ಟು ಒಪ್ಕೋತಾ ಇದ್ದಾಳೆ. ಎಷ್ಟು ಸಲ ಕೇಳ್ತೀರಾ ಬಿಡಿ. ಬಾಬಾ, ಇಂಥದ್ದನ್ನ ನಾನು ಎಲ್ಲೂ ನೋಡೇ ಇರ್ಲಿಲ್ಲಪ್ಪ. ಹೋಗಿ ಮಕ್ಕಳಾಗದೆ ಇರೋ ಹತ್ರ ಆಪರೇಷನ್ ಮಾಡಿಸ್ಕೊಂಡು ಬಂದಿದ್ದಾಳೆ. ಗಂಡಂಗ್ ಗೊತ್ತಿಲ್ಲ, ಅತ್ತೆ ಮನೆಯವ್ರಿಗೆ ಗೊತ್ತಿಲ್ಲ. ನೀನ್ ಹೀಗ್ ಮಾಡಿದ್ಯೇನೆ? ಯಾರಿಗೂ ಹೇಳ್ದೆ ಕೇಳ್ದೆ ಮಕ್ಕಳಾಗದೆ ಇರೋಗ ಆಪರೇಷನ್ ಮಾಡಿಸ್ಕೊಂಡಿದ್ಯಲ್ಲ. ನೋಡು, ತಾಯ್ತನ ಹೆಣ್ಣಿಗೆ ಸೌಭಾಗ್ಯ ಅಂತಾರೆ, ಅದನ್ನೇ ಕಳ್ಕೊಂಡಿದ್ಯಲ್ಲ ನೀನು. ನಾನು ಹೇಳ್ಬೇಕು ಅಂತಾನೆ ಇದ್ದೆ. ಯಾವಾಗ? ಊರವ್ರಿಗೆಲ್ಲ ಗೊತ್ತಾದ್ಮೇಲ? ಯಾವ ಪರಿಸ್ಥಿತಿಯಲ್ಲಿ ನಿರ್ಧಾರ ತಗೊಂಡೆ, ಅದಕ್ಕೆ ಕೆಲಸ ಮಾಡಿದೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಜಾನು ಪುಟ್ಟಿ ಹುಟ್ಟೋ ಹೊತ್ತಲ್ಲಿ ಸುಮತಿ ಅಮ್ಮ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರು. ಹುಟ್ಟೋ ಮಗುನ ಮುಂದಕ್ಕೆ ನೋಡ್ಕೊಳ್ಳೋದು ಯಾರು ಅನ್ನೋದೇ ದೊಡ್ಡ ಚಿಂತೆ ಆಗಿತ್ತು. ತುಂಬಾ ಭರವಸೆ ಕೊಟ್ವಿ ಸುಮತಿ ಅಮ್ಮಂಗೆ, ಅವ್ರಿಗೇನೂ ಆಗೋದಿಲ್ಲ, ನಾನಿರ್ತೀನಿ ಮಗು ಜೊತೆಗೆ ಅಂತ. ಆದ್ರೂ ಅವ್ರನ್ನ ಉಳಿಯೋದಿಲ್ಲ ಅಂತ ಖಚಿತವಾಗಿ ಹೇಳೋದಕ್ಕೆ ಶುರು ಮಾಡಿದ್ರು. ಈಗ ಬಂದಿರೋ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಮಗುವಿನ ಬೆಳವಣಿಗೆ ಈಗ ತುಂಬಾ ಜಾಸ್ತಿ ಆಗಿದೆ. ಮಗು ಚೆನ್ನಾಗಿ ಬೆಳೆದಿದೆ ಅಂದ್ರೆ ಡೆಲಿವರಿಗೆ ಏನು ಸಮಸ್ಯೆ ಇಲ್ಲ ಅಲ್ವಾ ಡಾಕ್ಟರ್? ಡೆಲಿವರಿಗೆ ಏನೋ ತೊಂದರೆ ಇಲ್ಲ. ಆದ್ರೆ ಏನ್ ಡಾಕ್ಟರ್? ತಾಯಿ ಉಳಿಯೋದು ಕಷ್ಟ. ನನ್ನ ಹತ್ರ ಆಣೆ ನಾನು ಯಾವತ್ತೂ ಹೇಳಿಲ್ವಲ್ಲ. ನೀವಾಗ ಹೇಳಲಿಲ್ಲ ಅಮ್ಮ, ಆದ್ರೆ ನನಗೆ ಅನ್ನಿಸ್ತು. ನಾನು ಮಾತು ಕೊಟ್ಟಿದ್ದೆ ನಿಮ್ಗೆ, ಹುಟ್ಟಿನ ಕೊನೆ ತನಕ ತಾಯಿ ತರ ನೋಡ್ಕೋತೀನಿ ಅಂತ. ಈಗ ನನಗೆ ಅಂತ ಒಂದ್ ಮಗು ಆದ್ರೆ ಈ ಮಗು ಮೇಲೆ ಪ್ರೀತಿ ವಾತ್ಸಲ್ಯ ಎಲ್ಲ ಕಡಿಮೆ ಆಗುತ್ತಲ್ವಾ? ನಗ್ತಾರೆ ಕಣೆ ಯಾರಾದ್ರೂ ನಿನ್ ಮಾತು ಕೇಳಿದ್ರೆ. ಆ ಮಗುನ ತಾಯಿ ತರ ನೋಡ್ಕೋತೀನಿ ಅಂತ ಪ್ರಮಾಣ ಮಾಡಿದಕ್ಕೋಸ್ಕರ ನಿನ್ನ ತಾಯಿ ತನನೇ ಕಳ್ಕೊಂಡಿದ್ಯಲ್ಲ ನೀನು. ನಾನು ತುಂಬಾ ಯೋಚನೆ ಮಾಡಿದೆ ಅಮ್ಮ. ಅದು ಅಲ್ಲದೆ ನಂಗೆಲ್ರೂ ಹೇಳಿದ್ದು ಇದನ್ನೇ, ತಾಯಿಗೆ ಯಾವತ್ತಿದ್ರು ತನ್ನ ಮಕ್ಕಳ ಮೇಲೆ ಪ್ರೀತಿ ಹೆಚ್ಚು ಅಂತ. ಇದೆಲ್ಲ ತನ್ಗೊಂದ್ ಮಗು ಆಗೋ ತನಕ ಚಂದ. ಮಗು ಅಂತ ಆದ್ಮೇಲೆ ಪ್ರೀತಿ ಎಲ್ಲ ಆ ಮಗು ಮೇಲೆ ವಾಲುತ್ತೆ ಅಂತ. ಯಾವುದಕ್ಕೂ ಅವಕಾಶ ಕೊಡಬಾರ್ದು ಅಂತ ನನಗೆ ಮಗುನೇ ಆಗದೆ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡೆ. ತಪ್ಪು ಮಾಡ್ಬಿಟ್ಟೆ ಕಡೆ ಗೀತಾ, ನೀನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನಗ್ ಮಕ್ಕಳೇ ಬೇಡ ಅನ್ನೋ ದೊಡ್ಡ ನಿರ್ಧಾರ ತಗೊಳಕ್ ಮುಂಚೆ ನಿನ್ ಗಂಡನಿಗಾಗ್ಲಿ ನಿಮ್ ಮನೆಯವ್ರಿಗಾಗ್ಲಿ ಒಂದು ಮಾತು ಕೇಳ್ಬೇಕಾಗಿತ್ತಲ್ವಾ?
ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ ಅಮ್ಮ. ನಾನು ಒಂದ್ ವೇಳೆ ಕೇಳಿತಿದ್ರು ಯಾಕೆ ಏನು ಅಂತ 1000 ಕಾರಣಗಳು ಕೇಳ್ತಿದ್ರು. ಜೊತೆಗೆ ಇದು ಯಾವುದಕ್ಕೂ ಒಪ್ತಾನೂ ಇರಲಿಲ್ಲ. ಸುಮತಿ ಅಮ್ಮನ ಉಳಿಸ್ಕೊಳ್ಳೋದಕ್ಕಾಗಲ್ಲ ಅಂತ ಮನೇಲಿ ಎಲ್ಲರೂ ಬೇಜಾರಲ್ಲಿದ್ರು. ಇದನ್ನೂ ಹೇಳಿ ಹೊರೆ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ನನಗೆ. ಮಗು ಅನ್ನೋದು ನಿನ್ನೊಬ್ಬಳ ನಿರ್ಧಾರ ಅಲ್ಲ. ಗಂಡ ಆದವನ್ಗೆ ಆಸೆ ಇರತ್ತೆ, ತನ್ನ ತಂದೆ ಆಗ್ಬೇಕು, ತಂದೆ ಆದ ಮಗು ಇರಬೇಕು. ನಮಗೂ ಆಸೆ ಇದೆ, ಮನೆಗೆ ಮೊಮ್ಮಗು ಬರ್ಬೇಕು ಅಂತ. ಇಡೀ ಮನೆ ಕನ್ಸಲ್ವೇನೆ ಅದು. ನಾನು ನಿಮಗ್ ಮಾತು ಕೊಟ್ಟಿದ್ದೆ, ಮಗುನ ತಾಯಿಯಾಗಿ ನೋಡ್ಕೋತೀನಿ ಅಂತ. ಇದೊಂದೇ ನನ್ನ ತಲೆಯಲ್ಲಿದ್ದಮ್ಮ. ನಂಬೋ ಮಾತಾ ಇದು ಸುಮತಿ. ಯಾರಾದ್ರೂ ಹೀಗ್ ಮಾಡ್ತಾರಾ? ಅವಳಿಗೆ ತಾನು ಹೊರಗಡೆ ಹೋಗ್ಬೇಕು, ಜನ ತನ್ನನ್ನ ಗುರ್ತಿಸ್ಬೇಕು, ಹೇಗಾದ್ರೂ ಫೇಮಸ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಏನೋ ಒಂದು ಟ್ಯಾಪೆ ಹಾಕ್ತಿದ್ದಾಳೆ. ಮಗಳ ತರ ನೋಡ್ಕೊಂಡೆ, ನಿನಗೆ ಮೋಸ ಮಾಡ್ಬಿಟ್ಲು. ಮಾವ ಕಾಫಿ. ಅಲ್ಲಿಡಮ್ಮ. ಅಮ್ಮ ಕಾಫಿ ತಗೊಳ್ಳಿ. ಅಮ್ಮ ನೀವು ಬೆಳಗಿಂದ ಏನೂ ತಿಂದಿಲ್ಲ, ಕಾಫಿನಾದ್ರೂ ಕುಡೀರಿ. ನನಗೆ ಬೇಡ. ಕಾಫಿನೇ ಬೇಡವಾ ಅಥವಾ ನಾನು ಕೊಡ್ತಿದ್ದೀನಿ ಅಂತ ಬೇಡವಾ? ನೀನು ನಮ್ಮ ಮನೆಗೆ ಮಾಡಿದ ಮೋಸ ಅಲ್ವಾ? ಆದ್ರೂ ಇಷ್ಟು ಆರಾಮಾಗಿದ್ಯಾ ನೀನು? ಇಂಥ ಕೆಲಸ ಮಾಡೋವಾಗ ಇಂಥ ಕೆಲಸದಿಂದ ಇಂಥ ಪರಿಣಾಮ ಆಗುತ್ತೆ ಅಂತ ಯೋಚನೆ ಮಾಡೋಷ್ಟು ಬುದ್ಧಿ ಇಲ್ವಾ ಭಾವ ಅವಳಿಗೆ? ನಮ್ಮ ಮನೆ ಸೊಸೇಂದ್ರು ಇಷ್ಟೊಂದು ಧೈರ್ಯ ಮಾಡಿ ಈ ಮಟ್ಟಕ್ಕೆ ಹೋಗ್ತಾರಂತ ಹೇಳಿದ್ರೆ ನಾನು ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಭಾವ, ನಾವು ಏನಾದ್ರೂ ಕೆಲಸ ಮಾಡಬೇಕು ಅಂದ್ರೆ ಮನೇಲಿ ಎಲ್ಲರೂ ಕೂತು ಚರ್ಚೆ ಮಾಡಿ ಸರಿ ಯಾವುದು ತಪ್ಪು ಯಾವುದು ಅಂತ ಆಮೇಲೆ ಆ ಕೆಲಸ ಮಾಡ್ತೀವಿ. ಆದ್ರೆ ಇವಳು ಯಾವ್ದಾದ್ರೂ ಕೆಲಸ ಮಾಡೋಕ್ ಮುಂಚೆ ನಮ್ಮನ್ ಕೇಳಿದಾಳ? ಆಗ ಟಿಕೆಟಿಗೆ ಸೇರ್ಕೊಂಡು ಅಲ್ಲಿ ಹೋಗಿ ಡಾನ್ಸ್ ಮಾಡಿ ಅದು ಟಿವಿಲಿ ಬಂದ ಮೇಲೆ ನಮಗ್ ಗೊತ್ತಾಯ್ತು. ಲಕ್ಕಿ ತವ್ರ ಮನೆಗೆ ಕಳ್ಸಿದಾನೆ ಅಂತ ಟೈಲರಿಂಗ್ ಸೇರ್ಕೊಂಡು 50,000 ರೂಪಾಯಿ ನಮ್ಮ ತಲೆ ಮೇಲೆ ಬಂದಾಗ್ಲೇ ನಮಗೂ ಗೊತ್ತಾಗಿತ್ತು. ಕಬಡ್ಡಿ ಹೇಳ್ಕೊಡ್ತೀನಿ ಅಂತ ಹೋದ್ಲು. ಊರ್ನವ್ರ ಮುಂದೆ ಮರ್ಯಾದೆ ಎಲ್ಲ ಹೋಯ್ತು. ಇವ್ರ ಮನೆಯವ್ರು ಎಲ್ರೂ ಹಾಗೆ ಭಾವ. ಪ್ರತಿ ಸಲ ತಪ್ಪು ಮಾಡಿದಾಗ ದುಡ್ಡಿನ ವಿಷಯ ಬಂದಾಗ್ಲೇ ನಮ್ಗೆ ಇವ್ರೇನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮನೇಲಿದ್ದಿ ನೀನು ಒಂದೇ ಒಂದು ಕಾರಣಕ್ಕೆ ಮೈ ಮೇಲಿರೋ ಒಡವೆಗಳನ್ನೆಲ್ಲ ಬಿಚ್ಕೊಟ್ಟು ನಮ್ಮನ್ನ ಇವರು ಬಳಸ್ಕೊಂಡಿದ್ದಾರೆ. ಇವರಲ್ಲಿ ಭಾವನೆಗೆ ಬೆಲೆನೇ ಇಲ್ಲ. ಈಗಲೂ ಅಷ್ಟೇ, ಆಪರೇಷನ್ ಮಾಡಿಸ್ಕೊಂಡಿರೋದಕ್ಕೆ ಅವಳ ಹತ್ರ ಏನೋ ಒಂದು ಕಾರಣ ಇರುತ್ತೆ. ಇಲ್ಲ ಅಮ್ಮ, ರೀತಿ ಯಾವ ಕಾರಣನೂ ಇಲ್ಲ. ಯಾರು ಗೊತ್ತಮ್ಮ? ನೀನೇನ್ ನಮ್ಗೆ ಹೇಳ್ತೀಯಾ? RJ ಕೆಲ್ಸಕ್ಕೆ ಸೇರ್ಕೊಂಡಾಗ್ಲೂ ನಾನು ಆಫೀಸಿಗೆ ಬಂದಾಗ್ಲೇ ನನಗ್ ಗೊತ್ತಾಗಿದ್ದು ನೀನಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ. ಏನು ಹೇಳ್ತಾ ಇರೋದು ನೋಡಿದ್ರೆ ಒಂದೊಂದು ಸರಿ ಅನ್ಸುತ್ತೆ. ಈ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೂ ಒಂದು ಉದ್ದೇಶ ಇದೆ ಅಮ್ಮ. ಅದೇ ನನ್ನ ಮಗುನ ತಾಯಿ ತರ ನೋಡ್ಕೊಂತ ಮಾತು ತಗೊಂಡಿದ್ದೆ. ಒಂದ್ ನೆಪ ಸಿಕ್ಕಿದೆ ಅಲ್ಲ ನಿನಗೆ? ನಾನು ಹೇಳಿದ್ನಿ ನಿನಗೆ ಆಪರೇಷನ್ ಮಾಡಿಸ್ಕೊ ಅಂತ. ನೀವ್ ಹೇಳಲಿಲ್ಲ. ನನ್ನ ಮಾತಿನ ಬಗ್ಗೆ ಅಷ್ಟು ಗೌರವ ಇರೋಳು. ನಾನು ಹೋಗೋವರೆಗೂ ಕಾದು ಆಮೇಲೆ ಮಾಡಿಸ್ಕೋಬೋದಾಗಿತ್ತಲ್ವಾ?
ಇಲ್ಲ, ನೀನೇ ಡಿಸೈಡ್ ಮಾಡಿಬಿಟ್ಟೆ ಅಲ್ಲ ನಾನು ಹೋಗ್ಬಿಡ್ತೀನಿ ಅಂತ. ದಯವಿಟ್ಟು ಹಂಗೆ ಮಾತಾಡ್ಬೇಡಿ ಅಮ್ಮ. ಒಂದು ದಿನ ನಾನು ಹೀಗೆ ಮಾತಾಡಿದ್ದಕ್ಕೆ ನಿಂಗೆ ಇಷ್ಟು ಹಿಂಸೆ ಆಗ್ತಾ ಇದೆ. ಇನ್ನು ಜೀವನ ಪೂರ್ತಿ ನಾವು ಇದನ್ನು ಅನುಭವಿಸ್ಬೇಕಲ್ಲ, ನಮ್ಗೆ ಎಷ್ಟು ಹಿಂಸೆ ಆಗ್ತಿರಬಾರ್ದು. ಸ್ವಲ್ಪ ಹೊತ್ತಿಗೆ ಮುಂಚೆ ಮನೆ ನಗ್ನಗ್ತಾ ಇತ್ತು, ಈಗ ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮಾತಿಲ್ಲ, ಕತೆ ಇಲ್ಲ. ಲೈಫ್ ಹೆಂಗೆ ಅಂತ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಲ್ವಾ? ಒಂದು ಸೆಕೆಂಡ್ ಅಲ್ಲಿ ಎಲ್ಲ ಉಲ್ಟಾಗ್ಬಿಡುತ್ತೆ. ಇದಕ್ಕೆಲ್ಲ ಕಾರಣ ಯಾರು? ಗೀತಾ ಅವರು. ಗೀತಾ ಅವ್ರ ಬಗ್ಗೆ ಈಗ ಮಾತಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಅದಕ್ಕೆ ಅವ್ರು ಮಾಡಿದ ತಪ್ಪೇ ಕಣೋ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ಳೋ ಬುದ್ಧಿ ಇದೆ ಅವ್ರಿಗೆ. ರೇಡಿಯೋದಲ್ಲೇ ಎಲ್ಲರಿಗೂ ಬುದ್ಧಿ ಹೇಳ್ತಾರೆ. ಅವರೇ ಈಗ ಮಾಡಿದ್ದು ತಪ್ಪೇ ಕಣೋ. ಏನೇ ಮಾಡಿದ್ರು ಪ್ರತಿಯೊಂದಕ್ಕೊಂದು ರೀಸನ್ ಇರುತ್ತೆ ಅಲ್ವಾ ತಾನೆ? ರೀಸನ್ ಇರುತ್ತಪ್ಪ, ಆದ್ರೆ ಇಂಥ ವಿಷಯದಲ್ಲಿ ಈ ತರ ಡಿಸಿಷನ್ ತಗೊಳ್ಳೋದು ತಪ್ಪು. ಹೋಗ್ಲಿ, ನಿಮ್ಗೊಂದ್ 2 ಮಕ್ಕಳಾಗಿ ಆಮೇಲೆ ಈ ತರ ನಿರ್ಧಾರ ತಗೊಂಡಿದ್ರೆ ಏನೋ ಹೇಳ್ಬೋದಿತ್ತು. ಇಂಥ ವಿಷಯದಲ್ಲಿ ನಿನ್ನನ್ನಾದ್ರೂ ಒಂದು ಮಾತು ಕೇಳ್ಬೋದಿತ್ತಲ್ವೇನೋ? ನನ್ನ ಒಂದು ಮಾತು ಕೇಳಿಲ್ಲ ಅನ್ನೋದಕ್ಕಿಂತ ಅವಳು ಯಾಕೆ ಈ ತರ ಮಾಡಿದ್ಲು ಅದು ಇಂಪಾರ್ಟೆಂಟ್. ಎಲ್ಲ ಹೆಣ್ಮಕ್ಳಿಗೂ ತಾಯಿ ಆಗ್ಬೇಕು ಅಂತ ಆಸೆ ಇರುತ್ತೆ. ತಾಯಿ ಅದನ್ನೇ ಕಣೋ ಅವ್ರ ಜೀವನ ಸಾರ್ಥಕ ಅಂತ ಅನ್ಸೋದು. ಬಿಡುದತಣ್ಣ, ಆಗೋಯ್ತು. ಇವಾಗ ಏನ್ ಮಾಡಕ್ಕಾಗುತ್ತೆ? ಏನೋ ಆಗೋಯ್ತು. ನಿಮ್ಮಿಬ್ರದ್ದು ಜೀವನ ಇವಾಗ ತಾನೇ ಶುರುವಾಗಿದೆ. ಆದ್ರೆ ಗೀತಾ ಅವ್ರು ಮಾಡಿರೋ ಕೆಲಸದಿಂದ ನೀವಿಬ್ರು ಜೀವನ ಪರ್ಯಂತ ಅನುಭವಿಸ್ಬೇಕಾಗುತ್ತೆ. ನೋಡೋ, ಗಂಡ ಹೆಂಡತಿ ವಿಷಯದಲ್ಲಿ ನಾನು ಮಧ್ಯ ಬರ್ತಿದ್ದೀನಿ ಅಂತ ನೀನೇನೋ ಅಂದ್ಕೋಬೇಡ. ಓಕೆ ಬಿಡು. ಇವಾಗೇನೋ ಆಗಿದ್ದಾಗೋಯ್ತು ಅಂತ ಸುಮ್ಮನೆ ಆಗ್ಬಿಡ್ತೀಯ. ನಿನ್ಗೂ ವಯಸ್ಸಾಗ್ತಾ ಆಗ್ತಾ ಯಾರಾದ್ರೂ ಸಪೋರ್ಟಿಗೆ ಬೇಕು ಅಂತ ಅನ್ಸುತ್ತೆ. ಅವಾಗ ಬೇಕಾಗಿರೋದೆ ಮಕ್ಳು ಕಣೋ. ಗೀತಾ ಅವ್ರು ಇಂಥ ಕೆಲಸ ಮಾಡಿದ್ದಾರೆ ಅಂತ ನನ್ಗೆ ಇವಾಗ್ಲೂ ಒಪ್ಕೊಳಕ್ ಆಗ್ತಾ ಇಲ್ಲ. ಪುಟ್ಟಿ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಾನು ಯಾರು ನಂಬ್ತಾನೆ ಇಲ್ಲ ಗೊತ್ತಾ? ನೀನು ಹುಟ್ಟೋ ಹೊತ್ತಲ್ಲಿ ಸುಮತಿ ಅಮ್ಮ ಉಳಿಯೋದೇ ಇಲ್ಲ ಅಂತ ಡಾಕ್ಟರ್ಗಳು ಹೇಳಿದ್ರು. ಆದ್ರೆ ಸುಮತಿ ಅಮ್ಮ ನನ್ನನ್ನು ಕರೆದು ನಾನು ಸತ್ತೋದ್ರೆ ನನಗೆ ಹುಟ್ಟೋ ಮಗುನ ನೀನೇ ತಾಯಿ ಥರ ನೋಡ್ಕೋಬೇಕು ಅಂತ ಹೇಳಿ ನನ್ನ ಹತ್ರ ಮಾತು ತಗೊಂಡ್ರು. ನಾವತ್ತೆ ನಿರ್ಧಾರ ಮಾಡಿದೆ, ನೀನೇ ನನ್ನ ಮಗಳು ಅಂತ. ಅದಕ್ಕೆ ನಂದು ಅಂತ ಒಂದು ಮಗು ಆಗೋದ್ರೆ ಸ್ವಾರ್ಥಿಯಾಗಿ ಹೋಗ್ತೀನಿ, ನಿನ್ನೆಲ್ಲಿ ಚೆನ್ನಾಗಿ ನೋಡ್ಕೊಳ್ಳಲ್ವೇನೋ ಅಂತ ನನಗೆ ಮಕ್ಕಳೇ ಆಗದೆ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡೆ. ನೀನೇ ಹೇಳು, ಅವಾಗ ನಾನು ಮಾಡಿದ್ದು ಸರಿನಾ ತಪ್ಪ? ಯಾರು ನನ್ನನ್ನು ಅರ್ಥನೇ ಮಾಡ್ಕೋತಿಲ್ಲ ಕಡೆ. ಸುಮತಿ ಅಮ್ಮಂಗೆ ಹೇಳಿದ್ರೆ ಅವರು ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಾರೆ. ನಾನು ಯಾರ ಹತ್ರ ಹೇಳ್ಕೊಳ್ಳಿ ಇದನ್ನೆಲ್ಲ? ಅವಳ ಮಾತು ಯಾರು ನಮ್ಮದೇ ಇದ್ರು
ನಾನು ನಂಬ್ತೀನಿ.